ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನ ಕರೆದಿದ್ದಕ್ಕೆ ನಾನು ಪ್ರಸನ್ನ ಎಲ್ಲಿದ್ಯಾ ತಮ್ಮ? ಇವತ್ತು ಬರೀ ಶನಿದೇವ ಸುಮ್ಮನೆ ಕರ್ಸ್ಕೊಂಡಿಲ್ಲ. ಯಾವ್ದ ಋಣ ಇದೆ ತೀರಿಸ್ಬೇಕು ಬಾರವ ಅಂತ ಕರ್ಸ್ಕೊಂಡು. ಈ ದೇವ್ರನ್ನ ನೋಡಿದ್ರೆ ಭಕ್ತರ ಸಾಗರವೇ ಹರಡುತ್ತೆ. ಏಕೆ ಗೊತ್ತಾ? 30 ವರ್ಷ ಆಯ್ತು ಈ ಸನ್ನಿಧಿಗೆ ಬಂದು. ಸ್ವಾಮಿ ಮಹಿಮೆ ಹಂಗಿದೆ. ಈಶ್ವರಿಗೆ ಭಗವಂತ ಒಲಿಯಲ್ಲ. ಅವನು ಭಯ ಭಕ್ತಿ ಎಷ್ಟು ನಂಬಿಕೆ ಇಟ್ಟ ಭಗವಂತನ ನೀವು ಹೊಲ್ಸ್ಕತ್ತೀರಾ, ಭಗವಂತನ ಮೇಲೆ ಎಷ್ಟು ನಂಬಿಕೆ ಇಡ್ತೀರಾ, ಅವಾಗ್ಲೇ ಭಗವಂತ ಒಲಿಯೋದು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಸ್ವಾಮಿ ಬಗ್ಗೆ ಏನ್ ಹೇಳಿದ್ರು ಗೊತ್ತಾ? ಪ್ರಸನ್ನ ಇಟ್ಟಿರುವ ಆ ಪ್ರೀತಿ, ಅಂದ್ರೆ ಈ ದೇವ್ರಿಗೆ ನಡ್ಕೊಳ್ಳುವಂತ ಆ ಮನೆತನ, ಆ ಹುಡುಗ ನನ್ನನ್ನ ತಾಯಿ ಹಂಗೆ ನನ್ನನ್ನ ಬರ್ಮಾಡ್ಕೊಂಡ್ ಅಧಿಕಾರಿಗಳ ಜೊತೆ ಗಚ್ಚಿಗೆರೆ ಊರಿಗೆ ಬರ್ತೀನಿ. ನಮ್ಮ ಇಡೀ ಈ ಊರಿನ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕಾರ್ಯಕ್ರಮ ಮಾಡಿ. ಯಾಕೆ ಇಷ್ಟು ಭಕ್ತರು ಸ್ವಾಮಿಯನ್ನ ನಂಬಿ ಬರುತ್ತಿದ್ದಾರೆ ಗೊತ್ತಾ? ಮಣ್ಣಾಕದೆ ಮಣ್ಣೆ ಬರೋದು. ಕರ್ಮನೇ ಪಾಪನೇ. ಮಾಡಿದ್ರೆ ಮಾಡಬಾರ್ದು ಮಾಡ್ಬಿಟ್ಟು ಭಗವಂತ ಒಳ್ಳೇದ್ ಮಾಡ್ತಾನೆ ಅನ್ನೋ ಕಚ್ಚಿಗೆರೆ ಗ್ರಾಮದಲ್ಲಿ 41ನೇ ವರ್ಷದ ಶನೀಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ. ಆನಂದ ಬೇಕಾಗಿದೆ, ರಾಜಾದಿರಾಜನು ನೀನಲ್ಲವೇ, ರಾಜರ ರಾಜನು ನೀನಲ್ಲವೇ. ಇವಾಗ 10 ನಿಮಿಷದಲ್ಲಿ ಫಂಕ್ಷನ್ ಎಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದ? ಕಚ್ಚಿಗೆರೆ ಊರಿಗೆ ಶನಿಮಾತ್ಮನ ಈ 41ನೇ ಜಾತ್ರಾ ಮಹೋತ್ಸವಕ್ಕೆ ನಾನು ಬಂದಿರೋದು. ಶನಿದೇವರ ಮಹಿಮೆಯ ಬಲ್ಲವರಾರೋ. ಮಗು ರೂಪದಲ್ಲಿ ನೆಲೆಯಾದ್ರ ಶನಿದೇವರು ನಿಮ್ ಮಗು ಆಗ್ಬೋದು, ಮದ್ವೆ ಆಗ್ಬೋದು, ನಿಮ್ ವ್ಯವಹಾರಿಕ ಆಗ್ಬೋದು, ಜಮೀನ್ ವ್ಯವಹಾರ ಆಗ್ಬೋದು, ಸೈಟ್ ವ್ಯವಹಾರ, ಪ್ರತಿ ಒಂದು ವ್ಯವಹಾರನ ನಿಧಾನ ಆಗ್ಬೋದು, ಅದು ಖಂಡಿತವಾಗಿ ಕೈ ಎತ್ಕೊಡ್ತಾರೆ. ಒಂದು ಹಬ್ಬ, ಆ ಒಂದು ಶೃಂಗಾರ ಇರ್ಬೋದು, ಆ ಎಲ್ಲ ಆ ಊರ್ನ ಹೆಣ್ಣು ಮಕ್ಕಳೆಲ್ಲರೂ ಬಹಳ ಸುಂದರವಾಗಿ ಬಹಳ ಸೊಗಸಾಗಿ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು. ನೀವ್ ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ಸುಮಾರು ವರ್ಷಗಳ ಹಿಂದೆ ನೆಲೆಯಾಗಿರುವ ಶನೇಶ್ವರ ಸ್ವಾಮಿಯವರ ಬಗ್ಗೆ ಹೇಳಲು ಹೊರಟಿದ್ದೇವೆ. ಮುಖ್ಯವಾಗಿ ಕ್ಷೇತ್ರಕ್ಕೆ ಯಾಕೆ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ, ಸ್ವಾಮಿಗೆ ಮೊರೆ ಹೋದ್ರೆ ಏನಾಗುತ್ತೆ ಎಂಬುದರ ಕುರಿತು ತಿಳಿಸಲು ಹೊರಟಿದ್ದೇವೆ. ಶನಿದೇವರು ವೈದಿಕ ಪರಂಪರೆಯಲ್ಲಿ ಒಬ್ಬ ಗ್ರಹ ದೇವರು. ಅವರನ್ನು ನ್ಯಾಯದೇವರಾಗಿ ಪೂಜಿಸಲಾಗುತ್ತದೆ. ಶನಿದೇವರು ಶನಿವಾರ ದಿನದ ಮಹಿಮೆಯನ್ನು ಹೊಂದಿದ್ದಾರೆ. ಅವರನ್ನು ಶನಿಶ್ಚರ ಎಂದು ಕರೆಯಲಾಗುತ್ತದೆ. ಶನಿದೇವರು ತಮ್ಮ ಭಕ್ತರಿಗೆ ನ್ಯಾಯವನ್ನು ನೀಡುತ್ತಾರೆ. ಅವರನ್ನು ಪೂಜಿಸುವ ಭಕ್ತರು ಅವರ ಕೃಪೆಯನ್ನು ಪಡೆಯುತ್ತಾರೆ. ಶನಿದೇವರು ತಮ್ಮ ಭಕ್ತರಿಗೆ ಅನುಗ್ರಹವನ್ನು ನೀಡುತ್ತಾರೆ. ಅವರನ್ನು ಪೂಜಿಸುವ ಭಕ್ತರು ಅವರ ಕೃಪೆಯನ್ನು ಪಡೆಯುತ್ತಾರೆ. ಹಾಗೆ ಶನೇಶ್ಚರ ಪ್ರಭಾವ ಮನುಷ್ಯನ ಮೇಲೆ ಬಿದ್ದರೆ ಅವನ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗಬಹುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತನ್ನ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಶನೇಶ್ಚರ ಪ್ರಭಾವದಿಂದ ಅವನ ಪ್ರಯತ್ನಗಳು ವಿಫಲವಾಗಬಹುದು. ಅವನು ತನ್ನ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನೇಕ ಪ್ರಯತ್ನಗಳನ್ನು ಮಾಡಬಹುದು. ಆದರೆ ಶನೇಶ್ಚರ ಪ್ರಭಾವದಿಂದ ಅವನ ಪ್ರಯತ್ನಗಳು ವಿಫಲವಾಗಬಹುದು. ಶನೇಶ್ಚರ ನಂಬುವ ವ್ಯಕ್ತಿಯ ಜೀವನ ಅನೇಕ ರೀತಿಯಲ್ಲಿ ಬದಲಾಗಬಹುದು. ಅವರು ತಮ್ಮ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ಎದುರಿಸಬಹುದು. ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನೇಕ ಪ್ರಯತ್ನಗಳನ್ನು ಮಾಡಬಹುದು. ಅವರ ಪ್ರಯತ್ನಗಳು ಜೀವನದಲ್ಲಿ ಯಶಸ್ಸನ್ನು ತರಬಹುದು. ತಮ್ಮ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ಎದುರಿಸಬಹುದು. ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಅನೇಕ ಪ್ರಯತ್ನಗಳನ್ನು ಮಾಡಬಹುದು. ಪ್ರಯತ್ನಗಳು ಅವರ ಜೀವನದಲ್ಲಿ ಯಶಸ್ಸನ್ನು ತರಬಹುದು. ಕ್ಷೇತ್ರದಲ್ಲಿ ತುಂಬಾನೇ ಮುಖ್ಯವಾಗಿ ಮಗುರೂಪದಲ್ಲಿ ನೆಲೆಸಿರುವ ಶ್ರೀ 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 ಶನೇಶ್ವರ ಸ್ವಾಮಿ ದೇವಸ್ಥಾನ ಕಚ್ಚಿಗೆರೆ, ಕಸಬಾ ಹೋಬಳಿ, ಮಂಡ್ಯ ತಾಲೂಕು ತುಂಬಾನೇ ಶಕ್ತಿಯುತವಾಗಿ ಬರುವಂತಹ ಭಕ್ತಾದಿಗಳು ಯಾರೇ ಆಗಿದ್ದರೂ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಈ ಶನೇಶ್ವರ ಸ್ವಾಮಿ ದರ್ಶನ ನೀವು ಸಹ ಪಡೆಯಿರಿ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ 41ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಕನ್ನಡ ಸಾರ್ವಜನಿಕ ರಸೀನಾಮ ಪ್ರಕಾಶನೆ ಮತ್ತು ಪತ್ರಿಕಾ ಖ್ಯಾತಿಯ ಜ್ಞಾನ ಗುರುರಾಜ್ರವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಮತ್ತು ಮಿಮಿಕ್ರಿ ಗೋಪಿರವರಿಂದ ಹಾಸ್ಯ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಹಾಗೂ ಡಾಕ್ಟರ್ ನಾಗಲಕ್ಷ್ಮಿ ಅವರು ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾದರು. ನಾವು ಮಂಡ್ಯ ಪಕ್ಕ ಎತ್ತರದಳ್ಳಿಯವರು 39 ವರ್ಷ ಆಯ್ತು ಈ ಸನ್ನಿಧಿಗೆ ಬಂದು.
ಸ್ವಾಮಿ ಮಹಿಮೆ ಹಂಗಿದೆ. 39 ವರ್ಷದಿಂದ ಬರ್ತಾ ಇದ್ದೀನಿ. ಜಾತ್ರೆನೂ ನಡೀತಾ ಇದೆ. ಭಕ್ತಾದಿಗಳಿಂದ ಭಾರಿ ಸಹಕಾರ ಇದೆ. ಈ ಸ್ವಾಮಿ ಅನುಗ್ರಹ ಇದೆ ಭಕ್ತಾದಿಗಳಿಗೆ. ಅದರಿಂದ ನಾನು 4 ಮಾತಾಡ್ಬೇಕು ಅಂತ ಇದ್ದೆ. ಇಲ್ಲಿ ಭಾರಿ ಶ್ರೇಷ್ಠವಾದ ಸ್ವಾಮಿ ನೆಲೆದಿದ್ದಾನೆ. ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಭಕ್ತಾದಿಗಳು ಬೇಕಾದಷ್ಟು ಬರ್ತಾರೆ. ಶನಿವಾರ ಮತ್ತು ಸೋಮವಾರ ಹಸೆ ನಡೀತದೆ. ನಾವು ಏನ್ ಕೇಳ್ಕತ್ತೀವಿ ಅದು ನೆರವೇರ್ತದೆ. ನಾನು 39 ವರ್ಷದಿಂದ ನಮ್ಮಪ್ಪ ನನ್ಗೆ ಎಲ್ಲ ಒಳ್ಳೇದ್ ಮಾಡ. ಬೆಂಗಳೂರಿಂದ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೆ. ಆ ಹಳ್ಳಿ ವಾತಾವರಣ, ನಾನ್ ಬಂದಿದ್ ಅಲ್ಲಿಂದ ಕಾಡ್ ತರ ಇತ್ತು. ಅಂದ್ರೆ ಅದೇ ನನ್ ಮೆಲುಕಾಗ್ತಿತ್ತು. ಇವತ್ತು ಇಡೀ ಬೆಂಗಳೂರು ಬರೀ ಕಾಂಕ್ರೀಟ್ ಸಿಟಿ ಆಗೋಗಿದೆ. ಅದೇ ತರ ನಾನ್ ಬಂದಾಗ ಎಷ್ಟು ಖುಷಿ ಅಂದ್ರೆ ಎಲ್ಲ ಹೊಲಗಳ ಮಧ್ಯೆ ಕಚ್ಚಿಗೆರೆ ಊರಿಗೆ ಶ್ರೀಮಾತ್ಮನ ಈ 41ನೇ ಜಾತ್ರಾ ಮಹೋತ್ಸವಕ್ಕೆ ನಾನ್ ಬಂದಿರೋದು ನಂಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಪ್ರಸನ್ನ ಇಟ್ಟಿರುವ ಆ ಪ್ರೀತಿ, ಅಂದ್ರೆ ಈ ದೇವ್ರಿಗೆ ನಡ್ಕೊಳ್ಳುವಂತ ಆ ಮನೆತನ, ನನ್ನ ತಾಯಿ ಹಂಗೆ ಬರ್ಮಾಡ್ಕೊಂಡಿದ್ದು. ನಮ್ಮ ಮಂಜು ಅವ್ರು ನನಗೆ ಹುಷಾರಿಲ್ಲ ಆದ್ರೂನು ನಾನು ಆ ಮಕ್ಳ ಪ್ರೀತಿಗೆ ಹೋಗ್ಬಿಟ್ಟು ಆ ಶನಿ ಅಂದ್ರೆ ದೇವ್ ಕರ್ಸ್ಕೋತಾನೆ, ನಿಂಗ್ ಹುಷಾರಿಲ್ಲ ಅಂದ್ರೂ ಬಾರವಾ ನಾನ್ ನೋಡಕ್ಕೆ, ಇಲ್ಲಿದ್ರೆ ಬರಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಪ್ರೀತಿ ನಮ್ಮ ಮಂಜು ಮತ್ತೆ ನಮ್ಮ ಪ್ರಸನ್ನನ ಆ ತಾಯಿ ಮಕ್ಕಳ ಆ ಹೃದಯದ ಪ್ರೀತಿ, ಆ ಭಗವಂತ ಇಡೀ ಊರಿನವರಿಗೆ ಶನಿ ಮಹಾತ್ಮ ಒಳ್ಳೆಯದನ್ನ ಮಾಡ್ಲಿ. ಈ ನಡ್ಸ್ಕೊಂಡ್ ಬರ್ತಾ ಇರೋ ಆ ಮನೆತನಕ್ಕೂ ಆರೋಗ್ಯ, ಆಯುಷ್ಯು, ಐಶ್ವರ್ಯವನ್ನ ಕೊಟ್ಟು ಕಾಪಾಡ್ಲಿ. ಕಚ್ಚಿಗೆರೆ ಗ್ರಾಮಸ್ಥರಿಗೆ ಒಳ್ಳೆಯದನ್ನ ಮಾಡ್ಲಿ ಅಂತ ಯಾವ್ದೇ ವಿಘ್ನಗಳು, ಕಷ್ಟಗಳು ಈ ಕಚ್ಚಿಗೆರೆ ಗ್ರಾಮಸ್ಥರಿಗೆ ಇದ್ರೆ ಅದನ್ನೆಲ್ಲ ಆ ಶನಿ ಮಹಾತ್ಮ ಹೋಗಲಾಡಿಸಿ ಒಂದು ಹೊಸತನವನ್ನ ಆ ಎಲ್ಲರ ಬಾಳಲ್ಲಿ ತುಂಬಲಿ ಅಂತ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಆಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನ ಕರೆದಿದ್ದಕ್ಕೆ ನಾನು ಚಿರಋಣಿ. ಅಮ್ಮ, ಇವಾಗ 10 ನಿಮಿಷದಲ್ಲಿ ಫಂಕ್ಷನ್ ಎಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತದ? ಒಂದು ಹಬ್ಬ, ಒಂದು ಶೃಂಗಾರ ಇರ್ಬೋದು, ಆ ಹೆಣ್ಣು ಮಕ್ಕಳೆಲ್ಲರೂ ಬಹಳ ಸುಂದರವಾಗಿ ಬಹಳ ಸೊಗಸಾಗಿ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ಆ ಶನಿ ಮಹಾತ್ಮನಿಗೆ ಎಲ್ಲ ಕಳಸವನ್ನ ಇಟ್ಕೊಂಡು ಒಂದು ತಾಯಿ ಕಳಸವನ್ನ ಒತ್ಕೊಂಡು ಆ ಒಂದು ತಲೆ ಮೇಲೆ ಹೊತ್ಕೊಂಡಿರೋ ಆ ಕಳಸಗಳನ್ನೆಲ್ಲ ಕರ್ಕೊಂಡು ಇಡೀ ಊರೇ ಒಂದು ಹಬ್ಬದ ವಾತಾವರಣದಲ್ಲಿ ಮುಳುಗಿರೋದು. ಆ ಲೈಟಿಂಗ್ಸು, ಆ ವಾದ್ಯ, ವೀರಗಾಸೆ, ಕರಿಯಣ್ಣ ಕೆಂಚಣ್ಣನ ಆ ಒಂದು ಮಣೆ ಹಾಕ್ಸೋದು, ಕಡೆಗೆ ಆ ಪ್ರಸಾದ ತಿಂದು ಆ ಊರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸೋದು, ಇದೆಲ್ಲ ನಮ್ ಸಂಸ್ಕೃತಿ. ಈ ಒಂದು ಸಂಸ್ಕೃತಿಯನ್ನ ನೋಡ್ಲಿಕ್ಕೆನೆ ಒಂದು ಖುಷಿಯಾಗಿರ್ಬೇಕು. ನಾನು ಎಂತ ಧನ್ಯನಪ್ಪ, ಎಂತ ಭಾಗ್ಯನಪ್ಪ ಅಂತ ಅನ್ಕೊಂಡು ಬಹಳ ಖುಷಿ ಆಯ್ತು. ಸ್ವಾಮಿನೇ ಕರ್ಕೊಂಡ್ರು ಅಂತ ಖಂಡಿತ. ನಾನ್ ಮಂಜುಗೆ ನಾನ್ ಬರಲ್ಲ ಅಂತಂದ್ರೆ ಮತ್ತೆ ನಮ್ಮ ಅಕ್ಕ ಬರ್ಲಿಲ್ಲ ಅಂತಾರೆ. ಅಂದ್ರೆ ನನ್ ಕಣ್ಗಳ್ ನೋಡಿದ್ರೆ ಗೊತ್ತಾಗುತ್ತೆ ನಂಗೆ ತುಂಬಾ ಹೆಲ್ತ್ ಇಶ್ಯೂ ಅಂತೇನೆಲ್ಲ ಸ್ಟ್ರೇನ್ ಆಗಿತ್ತು, ಬಹಳ ಜ್ವರ ಇತ್ತು 1-3 ದಿವಸದಿಂದ. ಆದ್ರೂ ನೋಡಿ ನಾನ್ ಹೇಳ್ತಾ ಇದ್ದೆ ನೋಡು, ನನ್ಗೆ ಕಾಯಿಲೆ ಎಲ್ಲ ಹೊರಟೋಗ್ಬಿಟ್ಟಿದೆ ಅನಿಸ್ತಾ ಇದೆ ಕಾರಲ್ಲಿ ಹೋಗ್ಬೇಕಾದ್ರೆ ಅಂತ. ಹಾಗಾಗಿ ಜ್ವರ ಗಿರ ಎಲ್ಲ ಹೊರಟೋಗ್ಬಿಟ್ಟಿದೆ ದೇವ್ರ ಮುಂದೆ. ಅಂದ್ರೆ ಆ ಭಗವಂತ ಮನಸ್ ಮಾಡಿದ್ರೆ ನೀನ್ ಎಷ್ಟೇ ಇದ್ರು ಕರ್ಸ್ಕೊಳ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಷ್ಟೇ. ನನ್ನ ಕರ್ಸ್ಕೊಂಡಿದ್ದಾರೆ, ಈ ಋಣನ ನಾನ್ ಮತ್ತೆ ಯಾವ್ದಾದ್ರು ರೂಪದಲ್ಲಿ ಊರಿಗೆ ತೀರಿಸ್ಬೇಕು ಅಷ್ಟೇ. ನಾನು ಸ್ವಾಮಿ ದೇವಸ್ಥಾನ, ಮಂಡ್ಯ ತಾಲೂಕು, ಕಚ್ಚಿಗೆರೆ ಗ್ರಾಮ. ವಿಶೇಷ ದಿನಗಳಂದ್ರೆ ಶನಿವಾರ, ಸೋಮವಾರ, ಅಮಾವಾಸ್ಯೆ, ಗುರುವಾರ, ಈ 3 ದಿನಗಳಲ್ಲೂ ವಿಶೇಷ ಪೂಜೆ ಇರುತ್ತದೆ. ಜಾಸ್ತಿ ಶನಿವಾರ ಅಭಿಷೇಕ ಪೂಜೆ, ಸಾವಿರಾರು ಜನ ಬರ್ತಾರೆ, ಪೂಜೆ ಇರುತ್ತೆ ಶನಿವಾರ. ಪ್ರತಿ ವರ್ಷ 3 ಸಲ ಜಾತ್ರೆ ಮಾಡ್ತೀವಿ. ಇದು ದೊಡ್ಡ ಜಾತ್ರೆ ಅಂತ ಇದು 41ನೇ ವರ್ಷ ಜಾತ್ರೆ ಮಾಡ್ತಾ ಇದೀವಿ. ಭೀಮನಮಾಸೆ ಕಡೆ ಕಾರ್ತಿಕ ದಿನ ಸಿಂಪಲ್ ಆಗಿ ಚಿಕ್ಕ ಜಾತ್ರೆ ಅಂತ ಮಾಡ್ತೀವಿ. ಅದು ಅವತ್ತು ನೈಟ್ ಸಾರ್ವಜನಿಕ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ ಭೀಮನಮಾಸೆ ಕಡೆ ಕಾರ್ತಿಕೆಯಲ್ಲಿ. ಇವತ್ತು ದೊಡ್ಡ ಜಾತ್ರೆಯಲ್ಲಿ ತುಂಬಾ ಅದ್ದೂರಿಯಾಗಿ ತುಂಬಾ ವಿಜೃಂಭಣೆಯಿಂದ ಪ್ರತಿ ವರ್ಷ ಶಿವರಾತ್ರಿ ಆದ 8 ದಿವಸಕ್ಕೆ, ಶಿವರಾತ್ರಿ ಆದ 15 ದಿವಸಕ್ಕೆ, ಎರಡು ದಿನಗಳಲ್ಲಿ ಯಾವಾಗಾರ ಒಂದಿನ ಜಾತ್ರೆ ಬೀಳುತ್ತೆ. ಇದು 41ನೇ ವರ್ಷ ಜಾತ್ರಾ ಮಹೋತ್ಸವ. ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ. ನೈಟ್ ಒಂದು 10-15 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ, ಬೆಳಿಗ್ಗೆ ಒಂದು 10 ಜನಕ್ಕೆ ಅನ್ನ ಸಂತರ್ಪಣೆ ಇಟ್ಟು ವಿವಿಧ ಕಾರ್ಯಕ್ರಮಗಳ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಕೂಡ ಕಾರ್ಯಕ್ರಮಗಳನ್ನ ತೊಡಗಿಸ್ಕೊಂಡು ವೇದಿಕೆ ಕಾರ್ಯಕ್ರಮ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಡ್ಸ್ಕೊಂಡ್ ಬರ್ತಾ ಇದೀವಿ. ಚಿತ್ರಕ್ಕೆ ಸ್ವಾಮಿ ಏಕೆ ನೆಲೆಸಿರೋ ಒಂದು ಆಶ್ಚರ್ಯಕವಾದಂತ
ಏನಕ್ಕೆ ಅಂದ್ರೆ ನಾವ್ಯಾವುದು ಪುರೋಹಿತ ಮನೆತನದಿಂದ ಬಂದವಂತರಲ್ಲ. ನಮ್ದು ಗೌಡ್ರು ಮನೆತನ ಅಂದ್ರೆ ಜಾತಿ ಅಂತಲ್ಲ, ನಮ್ದು ವ್ಯವಸಾಯ ಜೀವನ, ನಮ್ದೇ ಆದಂತ ಜೀವನದಲ್ಲಿ ಇದ್ದಂತ ನಮ್ ತಂದೆ ಮುಖಾಂತರ ಬಂದಿದ್ದು. ನಮ್ ತಂದೆ ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಕುರಿ ಮೇಯಿಸ್ಕೊಂಡು 5 ಜನ ಅಣ್ಣ ತಮ್ಮದಿರಲ್ಲಿ ನಮ್ ತಂದೆ ಇದ್ದರು. ನಮ್ ತಂದೆಗೆ ದೇವ್ರ ಬಗ್ಗೆನೇ ಅಭಿಮಾನವೂ ಇಲ್ಲ, ನಮ್ ತಂದೆಗೆ ಗಂಧಕಡಿ ಕರ್ಪೂರ ಅಂದ್ರೆ ಗೊತ್ತಿಲ್ಲ. ನಮ್ಮ ತಂದೆಯ ತಾಯಿ ತುಂಬಾ ಅಪ್ಪಟ್ಟೆ ಭಕ್ತೆ ಈ ಸ್ವಾಮಿಗೆ. ನಮ್ಮ ಅಜ್ಜಿ ಭಕ್ತಿ ಆಗದಿಂದ ನಮ್ ತಾತ ಆಪೋಸಿಟ್. ನಮ್ ತಾತಂಗೆ ದೇವ್ರ ಕಂಡ್ರೆ ಆಗ್ತಿರ್ಲಿಲ್ಲ. ಅದೊಂದು ಕೋಪಕ್ಕೆ ಭಗವಂತ ಯಾವ್ದೋ ಒಂದು ಸನ್ನಿಧಾನಕ್ಕೆ ಹೋದಾಗ ಆ ಸನ್ನಿಧಾನದಲ್ಲಿ ಭಗವಂತನ ಏನೋ ಒಂದು ಕೆಟ್ಟ ಮಾತ ಬೋಧದ್ಕೆ ನಮ್ಮ ತಾತ ಒಂದು ಚಿಕ್ಕದಾಗಿ ಹೇಳ್ತಾ ಇದೀನಿ, ನಮ್ ತಾತ ಬೋಧದ್ಕೆ ಭಗವಂತ ಅಲ್ಲಿ ವಾಗ್ದಾನ ಕೊಡ್ತಂತೆ, ನೀನು ಒಪ್ಪತ್ತಾರ ಬಂದು ನಿನ್ನ ಮನೇಲಿ ನಾನು ಧೂಪ ತಗೊಂಡೆ ಕೇಳ್ತೀನಿ ಅಂತ. ಹಾಗೆ ನಮ್ಮ ಅಪ್ಪನ ಮೇಲೆ ಕುರಿ ಮೇಯಿಸ್ಬೇಕಾದ್ರೆ, ಕತೆ ಮಾಡ್ಬೇಕಾದ್ರೆ, ತಿರ್ಗಾ ಆಮೇಲೆ ಗದ್ದೆ ಕೆಲಸ ಮಾಡ್ಬೇಕಾದ್ರೆ ಆ ಟೈಮ್ ಅಲ್ಲಿ ಬರೋದು, ಏನೇನೋ ತರ ಆಗೋದು, ಹಂಗೆಲ್ಲ ಪ್ರಯತ್ನ ಆಗಿ ನಮ್ಮ ಅಪ್ಪನೂ ಕೂಡ ಊರೆಲ್ಲ ಬಿಟ್ಟು ಹೋಗು. ನಮ್ಮ ಅಪ್ಪ ದೇವ್ರನ್ನ ನಂಬಿಕೆನೇ ಇಲ್ಲ ನಮ್ಮ ಅಪ್ಪಂಗೆ. ಯಾಕೆಂದ್ರೆ ಅವ್ರು ದೇವ್ರ ಬಗ್ಗೆ ಏನು ತಿಳುವಳಿಕೆನೇ ಇಲ್ಲ, ಯಾವ ದೇವಸ್ಥಾನಕ್ಕೂ ಹೋದವರಲ್ಲ. ಸೆಕೆಂಡ್ ಒಂದ್ ಕರ್ಪೂರ ಗಂಧ ಕಡೆ ಕೂಡ ಹಚ್ತವ್ರಲ್ಲ, ಅಂತವ್ರ ಮೇಲೆ ದೇವ್ರು ನಂಗೆ ಇದಿಷ್ಟು ಇರ್ಬೇಕು, ಯಾಕೆ ಬೇಕಿದೆಲ್ಲ ಅಂತ ನಮ್ಮಪ್ಪ ತುಂಬಾ ಕಷ್ಟಪಟ್ಟು ಎಲ್ಲೆಲ್ಲ ಹೋಗಿ ದೇವ್ರ ಸವಾಸನೆ ಬೇಡ ಅಂತ ಕೊನೆಗೆ ಏನೋ ಒಂದು ನಂಗೆ ನೆಮ್ಮದಿ ಕೊಡು, ಏನೋ ಬರೀ ಫೋಟೋ ಮಾಡಿಕೊ ಪೂಜೆ ಮಾಡ್ಕೊಂಡು ಹೋಗ್ತೀನಿ, ಏನು ಮಾಡೋದ್ ಬೇಡ, ನೀನ್ ಏನು ಮಾಡಲ್ಲ ಅಂತ ಪ್ರತಿ ವಾರಕ್ಕೆ ಹೇಳಕ್ ಆಗಲ್ಲ ಅಷ್ಟು ನಾನ್ ವೆಜ್ ತಿಂತಿದಂತ ವ್ಯಕ್ತಿ. ಗೌಡ ಮನೆತನ ನಿಮ್ಗೆ ಗೊತ್ತಿರುತ್ತೆ. ಎಲ್ಲವೂ ಭಗವಂತ ಬಿಡಿಸಿ ಒಂದು ಕರ್ಪೂರ ಗೊತ್ತಿಲ್ಲ ಅನ್ನೋ ಕೈಲಿ ಒಂದ್ ಮಂತ್ರ ಹೇಳಿಸ್ಕೊಂಡು, ನಮ್ಗೆ ಯಾರು ಗುರುಗಳಿಲ್ಲ, ಭಗವಂತನೇ ಗುರುಗಳು. ಪ್ರತಿ ನಮ್ಗೆ ಯಾವ್ದು ಮಂತ್ರ ಇಲ್ಲ, ಪುರೋಹಿತೆ ಇಲ್ಲ, ನಮ್ಗೆ ಯಾವ್ದು ಆಚಾರ ವಿಚಾರ ಗೊತ್ತಿಲ್ಲ. ನಮ್ದೇ ಆದ ನಮ್ದು ವ್ಯವಸಾಯ ಜೀವನ ಮಾಡ್ಕೊ ಬಂದ ಭಗವಂತ ಬಂದು 48 ಹಬ್ಬ ಮಾಡಿ 41 ವರ್ಷ ಆಯ್ತು ಅಷ್ಟೇ. ಆದ್ರೆ ಭಗವಂತ ಬಂದು 46, 48 ಅಥವಾ 50 ವರ್ಷ ತುಂಬ್ತಾ ಇದೆ. ಅಷ್ಟು ವರ್ಷದಿಂದ ಇದುವರೆಗೂ ಕೂಡ ಎಲ್ಲೂ ಕೂಡ ಭಗವಂತ ನಮ್ಗೆ ಅನ್ಯಾಯ ಮಾಡಿಲ್ಲ. ನಮ್ಗೇನು ತಿಳುವಳಿಕೆ ಇಲ್ದವ್ರು ಕೂಡ ಅವನೇ ತಿತ್ಕೊಂಡು ನಮ್ಮನ್ನ ಕಾಪಾಡ್ಕೊಂಡಿದ್ದಾನೆ. ಮಗು ತರ ನಮ್ಮನ್ನು ಸಾಕಿದ್ದಾನೆ, ಚೆನ್ನಾಗಿ ಮಕ್ಳು ಸಾಕ್ದಂಗೆ. ಅದನ್ನ ಹೇಳಕ್ಕೆ ತುಂಬಾ ಖುಷಿ ಪಡ್ತೀನಿ. ಅದ್ರಲ್ಲಿಂದ ಅಷ್ಟೇ ನಮ್ಮ ದೇವಸ್ಥಾನಕ್ಕೆ ಭಕ್ತರಂದ್ರೆ ತುಂಬಾ ಜನ ಇದಾರೆ. ಹೈದರಾಬಾದ್, ಚಿತ್ರದುರ್ಗ, ತಿರುಪತಿ, ಶಿವಮೊಗ್ಗ, ತುಂಬಾ ಹೊರ ರಾಜ್ಯಗಳಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಕೋಲಾರದಿಂದ ಬರ್ತಾರೆ. ತುಂಬಾ ಶಕ್ತಿ ಇರುವಂತ ಭಗವಂತ, ತುಂಬಾ ಪ್ರೀತಿ. ಅದೇ ನಮ್ಗೆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಭಕ್ತರ ಮೇಲೆ ಇದೆ. ತುಂಬಾ ಜನ ಇದಾರೆ, ತುಂಬಾ ಜನ ಭಕ್ತಾದಿಗಳು. ಭಗವಂತ ತುಂಬಾ ಲೇಟ್ ಇಲ್ಲಿ ಒಲಿಯೋದು. ಇಲ್ಲಿ ಒಂದಂತೂ ನಿಜ, ಹಣ ಐಶ್ವರ್ಯಕ್ಕೆ ಭಗವಂತ ಒಲಿಯಲ್ಲ. ಅವನು ಭಯ ಭಕ್ತಿ, ಎಷ್ಟು ನಂಬಿಕೆ ಇಟ್ಟ ಭಗವಂತನ ನೀವು ಹೊಲ್ಸ್ಕೊತೀರಾ, ಭಗವಂತನ ಮೇಲೆ ಎಷ್ಟು ನಂಬಿಕೆ ಇಡ್ತೀರಾ, ಅವಾಗ್ಲೇ ಭಗವಂತ ಒಲಿಯೋದು. ನಾವೇನು ಇಲ್ಲಿ ಪವಾಡ ಮಾಡ್ತೀವಿ, ದೊಂಬರಾಟ ಆಡ್ತೀವಿ, ಅವೆಲ್ಲ ನಡೆಯಲ್ಲ. ಈ ಭಗವಂತನ ಹತ್ರ ನಿಷ್ಠೆ, ನಿಯಮ, ನಾವೆಷ್ಟು ತಲೆ ಬಾಗ್ತೀವಿ, ನಾವೆಷ್ಟು ಅವ್ನ ನಂಬ್ತೀವಿ, ನಾವೆಷ್ಟು ಅವನ್ನ ಅರ್ಪಣೆ ಆಗ್ತೀವಿ, ಅಷ್ಟು ಅವ್ನು ಒಲಿತಾನೆ. ಇದ್ ಬಿಟ್ರೆ ಹಣ ಆಸ್ತಿ ಯಾವ್ದು ಕೂಡ ಲೆಕ್ಕಕ್ಕೆ ಬರೋಣ. ಎಷ್ಟೇ ಶ್ರೀಮಂತ ಆಗಿರೋ ಬಡವ ಆಗಿರೋ, ಅವ್ನ್ ಏನ್ ಮಾಡ್ಬೇಕು ಅದ್ ಮಾಡೇ ಮಾಡ್ತಾನೆ. ಅವ್ನ ಕರ್ಮ ಫಲದಾತ. ಒಬ್ರಿಗೆ ಅನ್ನ ಹಾಕಿದ್ರೆ ಅನ್ನನೇ ಬರೋದು, ಒಬ್ರಿಗೆ ಮಣ್ಣು ಹಾಕಿದ್ರೆ ಮಣ್ಣೆ ಬರೋದು. ಕರ್ಮನೇ ಪಾಪನೇ. ಮಾಡಬಾರದ್ ಮಾಡ್ಬಿಟ್ಟು ಭಗವಂತ ಒಳ್ಳೇದ್ ಮಾಡ್ತೇನೆ ಅನ್ನೋದು ಸುಳ್ಳು. ಅದ್ ಕಾಡುತ್ತೆ. ಹಾಗೆ ಈ ಭಗವಂತನ ಪೂಜೆ ಮಾಡಿದಾರು ತಪ್ಪು ಮಾಡಿದ್ರು ಪಕ್ಕ ನಮ್ಮನ್ನೂ ಬಿಡಲ್ಲ. ಅದು ಭಗವಂತನೇ ಒಂದ್ ಶಕ್ತಿ. ಆ ಭಗವಂತನ ಹತ್ರ ನಾವು ಗೆದ್ದಿದೀವಿ, ನಮ್ಗೆ ಒಳ್ಳೇದಾಗಿದೆ ಅಂದ್ರೆ ಭಗವಂತ ನಮ್ಮನ್ನ ತಕೊಂಡಿದ್ದಾನೆ, ಇಷ್ಟಪಟ್ಟಿದ್ದಾನೆ ಅಂದ್ರೆ ನಾವೇ ಪುಣ್ಯರು. ಈ ಭಗವಂತನ ಪೂಜೆ ಮಾಡ್ತಾರೆ ನಾವ್ 7 ಜನ್ಮದ ಪುಣ್ಯ. ಈ ಜನಗಳ, ನಮ್ಮ ಈ ಭಕ್ತಾದಿಗಳ ಒಂದು ಪ್ರೀತಿ, ವಿಶ್ವಾಸ, ಇಷ್ಟೆಲ್ಲ ಒಂದೊಂದು ಚಿಕ್ಕ ಗ್ರಾಮ ಇದು. ಒಂದು ವಿಡಿಯೋ ಮಾಡಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಒಂದು ದೇವಸ್ಥಾನವನ್ನ ಮಾಡ್ಬೋದು. 41 ವರ್ಷ ಇಷ್ಟು ಮಟ್ಟಿಗೆ ನಾವು ಬೆಳೆಸ್ಕೊಂಡ್ ಬಂದಿದೀವಿ ಅಂದ್ರೆ ಎಲ್ಲೂ ಒಂದು ಸೋಷಿಯಲ್ ಮೀಡಿಯಾ ಮಾಡಿಲ್ಲ. ಅಷ್ಟು ಭಕ್ತಾದಿಗಳು ಅಷ್ಟು ಇಷ್ಟಪಟ್ಟು ಬರ್ತಾ ಇದಾರೆ ಇಷ್ಟು ವರ್ಷ ಅಂದ್ರೆ, ಯಾವುದೇ ತರ ಮೀಡಿಯಾ ಇಲ್ದೆ, ಯಾವುದೇ ತರ ಮಧ್ಯವರ್ತಿಗಳಿದೆ, ಡೈರೆಕ್ಟ್ ಭಕ್ತಾದಿಗಳು ಒಳ್ಳೇದಾಗಿ ಇಷ್ಟು ವರ್ಷ ನಾವು ಈ ದೇವಸ್ಥಾನ ಭಕ್ತಾದಿಗಳಿಂದ ಕಟ್ಟಿರೋ ದೇವಸ್ಥಾನ ಇದು. ನಾನು ಯಾವಾಗ್ಲೂ ಕೂಡ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾ ಇರ್ತೀನಿ ಜನಗಳಿಗೆ. ಜಾತ್ರೆ ಮಾಡ್ಬೇಕಾದ್ರೆ ಇದು ಭಕ್ತಾದಿಗಳಿಂದ ಆಗ್ತಾ ಇರೋ ಜಾತ್ರೆ, ಹೊರಗಡೆ ₹1 ಫಂಡ್ ತರೋಣ ನಾವು. ಭಕ್ತಾದಿಗಳಿಂದ ಆಗಿರುವಂತ ದೇವಸ್ಥಾನ ಇದು. ತುಂಬಾ ಖುಷಿ ಆಗುತ್ತೆ. ಇವತ್ತಿಲ್ಲ ಒಂದ್ 25 ಲಕ್ಷ 30 ಲಕ್ಷ ಖರ್ಚು ಮಾಡಿ ಜಾತ್ರೆ ಮಾಡ್ತಾ ಇದೀವಿ. ಇದು ಕೂಡ ಎಲ್ಲ ಭಕ್ತಾದಿಗಳು ಕೊಟ್ಟಿರೋದೆ, ಭಕ್ತಾದಿಗಳ ಸಾಕಾರದಿಂದ ಮಾಡ್ತಾ ಇರೋದು. ಎಲ್ಲೂ ಕೂಡ ₹1 ಫಂಡ್ ತಂದಿಲ್ಲ ಹೊರಗಡೆಯಿಂದ. ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಸ್ನೇಹಿತರು, ಆ ಭಗವಂತನ ಮೇಲೆ ಇರೋ ಪ್ರೀತಿಗೆ, ನಾವು ಮಾಡುವಂತ ಜಾತ್ರೆ ಪ್ರೀತಿಗೆ, ನಮ್ಮಲ್ಲಿರುವಂತ ಅಭಿಮಾನಕ್ಕೆ ನಮಗೆ ಅಷ್ಟು ಸಹಕಾರ ಕೊಡ್ತಾರೆ. ಭಗವಂತ ನಮ್ ಜೊತೆಲಿದ್ದಾನೆ. ಅವನ್ ದೊಡ್ಡವನು, ನಾವು ದೊಡ್ಡವರಲ್ಲ. ನಮ್ಮ ಹಿಂದೆ ಇರೋದೊಂದು ಶಕ್ತಿ ದೊಡ್ಡವರು ಅಂತಾರಲ್ಲ, ಅವ್ನದೇನು ಅಲ್ಲ. ಅವನೊಬ್ಬ ವಿನಂತಿಗೆ ಇದೆಲ್ಲ ನಡೀತಾ ಇದೆ.
ಅದ್ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಅವ್ನ್ ಪೂಜೆ ಮಾಡ್ತಾ ಇರಕ್ಕೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಭಕ್ತಾದಿಗಳನ್ನ ನಮ್ ಇಷ್ಟಪಟ್ಟು ನಮ್ಮ ನಂಬಿಕೆ ಇಟ್ಟು ಇಷ್ಟೆಲ್ಲ ಇದ್ ಮಾಡ್ತಾರ ಅನ್ನೋದು ತುಂಬಾ ಖುಷಿ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಭೀಮನ ಅಮಾವಾಸ್ಯೆ ಪ್ರತಿ ಶನಿವಾರ ಪ್ರತಿ ಸೋಮವಾರ ವಿಶೇಷವಾಗಿ ಶನಿವಾರ ಪೂಜೆ ಅಭಿಷೇಕ, ಪ್ರತಿ ವಾರನೂ ಕೂಡ ಅಭಿಷೇಕಗಳಿರುತ್ತೆ, ಅಲಂಕಾರ ವಿಶೇಷವಾದ ಅಲಂಕಾರಗಳಿರುತ್ತೆ, ಅಭಿಷೇಕಗಳ ಭಕ್ತಾದಿಗಳು ಮಾಡಿಸ್ತಾ ಇರ್ತಾರೆ. ಯಾವ್ದಕ್ಕೆ ಒಂದೇ ಅವ್ನ್ ಭಗವಂತನ ಮೈ ತೊಡಸ್ತೀನಿ ಅಂತ ಒಂದು ಅರ್ಕೆ ಮಾಡ್ಕೊಂಡು ಹೋದ್ರೆ ಮನಸ್ಪೂರ್ವಕವಾಗಿ ನೀನ್ ಅರ್ಕೆ ಮಾಡ್ಕೊಂಡು ಹೋಗ್ತು ಅಂದ್ರೆ ಭಗವಂತ ಏನೇ ನಿಮ್ ಮಗು ಆಗ್ಬೋದು, ಮದುವೆ ಆಗ್ಬೋದು, ನಿಮ್ ವ್ಯವಹಾರಿಕ ಆಗ್ಬೋದು, ಜಮೀನ್ ವ್ಯವಹಾರ ಆಗ್ಬೋದು, ಸೈಟ್ ವ್ಯವಹಾರ, ಪ್ರತಿ ಒಂದು ವ್ಯವಹಾರನ ನಿಧಾನ ಆಗ್ಬೋದು, ಅದು ಖಂಡಿತವಾಗೂ ಕೈ ಎತ್ ಕೊಡ್ತಾನೆ. ಅವ್ನು ಒಂದ್ಸಲ ಮೈ ತೊಡಸಿ ಅಭಿಷೇಕ ಮಾಡಿಸಿದ್ರೆ ತುಂಬಾ ಅವನ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡುವಂತ ಶಕ್ತಿ. ಇನ್ನೊಂದು ವಿಶೇಷತೆ ಏನಂದ್ರೆ ಇಡೀ ಕರ್ನಾಟಕದಲ್ಲಿ ನನಗ್ ತಿಳಿದಿರೋ ಮಟ್ಟಿಗೆ ಇಷ್ಟು ಸುಂದರವಾಗಿರುವಂತಹ ವಿಗ್ರಹ, ಇಷ್ಟು ಮಗು ತರ ಇರುವಂತ ಸ್ವಾಮಿ, ಇಷ್ಟು ಮುದ್ದಾಗಿರುವಂತ ಶನೇಶ್ವರ ಸ್ವಾಮಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ನಾನ್ ನೋಡಿರೋ ಮಟ್ಟಿಗೆ ಆ ಶಿಲೆ ಮಾಡಿರೋ ವ್ಯಕ್ತಿ ಗುಣನೋ ಇಲ್ಲ ಆ ವ್ಯಕ್ತಿ ಕಲ್ಪನೆನೋ ಗೊತ್ತಿಲ್ಲ, ಕಿರೀಟದಿಂದ ಹಿಡಿದು ಭಗವಂತನ ಪಾದದ ಗಂಟನು ಎಷ್ಟು ಮುದ್ದಾಗಿದೆ ಅಂದ್ರೆ ಒಂದು ಚೂರು ಎಲ್ಲೂ ಕೂಡ ಲೋಪ ಇಲ್ಲ. ಒಂದು ಕೈ ಆಗ್ಲಿ, ಒಂದು ಆ ಹೆಬ್ಬೆರಳು ಉಗುರು ಅಂತಾರ ಅದು ಕೂಡ ಹೆಂಗ್ ಕೊಟ್ಟಿದ್ದಾನೆ, ಮಗು ತರ ಕೊಟ್ಟಿದ್ದಾನೆ. ಒಂದ್ ಮೀಸೆ ಆಗ್ಬೋದು, ಒಂದ್ ಕಣ್ಣ ಆಗ್ಬೋದು, ಅಲ್ಲಿ ನೋಡ್ತಾ ಇದ್ರೆ ಒಳ್ಳೆ ಅದು ಮಕ್ಕ ಅದಷ್ಟು ಭಗವಂತನ ಪೂಜೆ ಮಾಡಕ್ಕೆ ಅಷ್ಟು ಖುಷಿ ಆಗುತ್ತೆ ನಮ್ಗೆ. ಅದು ನೋಡ್ತಾ ಇದ್ರೆ ಅಲಂಕಾರ ಮಾಡೋ ಅಷ್ಟು ಖುಷಿ ಆಗುತ್ತೆ. ಮುಂಚೆ ಕುತ್ಕೊಂಡ್ ನಿನ್ ಕಣ್ಮುಂದೆ ಒಂದ್ಸಲ ಕಣ್ಣೀರ್ ಆಗ್ಬಿಡ್ತಾನೆ ಕೇಳ್ಕೊಂಡ್ರ ತಕ್ಷಣಕ್ಕೆ ಆ ವರ ಕೊಡುವಂತ ಶಕ್ತಿ, ತುಂಬಾ ಶಕ್ತಿ ಪೀಠ, ಫುಲ್ ಪವರ್ಫುಲ್ ಭಗವಂತ. ನನ್ನ ವೈಯಕ್ತಿಕವಾಗಿ ನನ್ಗೆ ಹೇಳ್ತಾ ಇದೀನಿ, ನಾನೇ ಹೇಳ್ತಾ ಇದೀನಿ. ನಮ್ಗೆ ಎಷ್ಟು ನಾನು ಏನೇ ಹೇಳ್ಕೊಂಡ್ರು ಏನೇ ಮಾಡಿದ್ರು ನಮ್ಮ ವೈಯಕ್ತಿಕ ಅವನ ಕೆಲಸ 100% ಪಕ್ಕ ಮಾಡ್ಕೊಡ್ತಾನೆ. ಈ ದಿನ ಕಚ್ಚಿಗೆರೆ ಗ್ರಾಮದಲ್ಲಿ 41ನೇ ವರ್ಷದ ಶನೀಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅತಿ ಅದ್ದೂರಿಯಾಗಿ ನಡೀತಿದ್ದು, ಇವತ್ತು ಪ್ರಸನ್ನ ಅವರ ಸ್ವಾಮೀಜಿಯವರ ಹಾಗೂ ಈ ಗ್ರಾಮದ ಮುಖಂಡರು ಮತ್ತೆ ಎಲ್ಲ ಯುವಕ ಮಿತ್ರರು ಸೇರಿ ಇವತ್ತು 41ನೇ ವರ್ಷದ ಒಂದು ಅದ್ದೂರಿ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದೆ. ಆ ಭಗವಂತ ನಮ್ಮ ಎಲ್ಲಾ ರೈತ ಬಂಧುಗಳಿಗೆ, ನಮ್ಮ ಎಲ್ಲಾ ಯುವಕ ಮಿತ್ರರಿಗೆ, ಮುಖಂಡರಿಗೆ ಆರ್ಥಿಕವಾಗಿ ಮತ್ತೆ ಆರೋಗ್ಯವಾಗಿ ಒಳ್ಳೆಯದನ್ನ ಕರುಣಿಸ್ಲಿ ಅಂತ ದೇವರು ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ನಮ್ಮ ರೈತ ಬಂಧುಗಳಿಗೆ ಕಾಲಕ್ಕೆ ಮಳೆಯಾಗಿ ಒಳ್ಳೆ ಬೆಳೆಯಾಗಿ ಸಮೃದ್ಧಿಯಾಗಿ ನಮ್ಮ ಮಂಡ್ಯ ಜಿಲ್ಲೆ ಚೆನ್ನಾಗಿರ್ಲಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ ದೇವರು ಒಳ್ಳೇದ್ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.